राज्यात लाखोंच्या संख्येने छलवादी समाजाचे लोक असले तरी आम्ही आर्थिक आणि सामाजिकदृष्ट्या मागासलेले आहोत, असे महानिंगप्पा कोलकार यांनी सांगितले। शुक्रवारी बेळगावमध्ये आयोजित पत्रकार परिषदेत ते बोलत होते। त्यांनी सांगितले की बेळगाव जिल्ह्यात सुमारे 7 लाख छलवादी समाजाचे नागरिक आहेत। ಎಲ್ಲ ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮ್ಮ ಜೈಬಿ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಛಲವಾದಿ ಸಮಾಜದವರು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುತ್ತೇವೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ। ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಛಲವಾದಿ ಸಮಾಜದವರಿದ್ದು ನಾವು ಈಗಾಗಲೇ ಭಾಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೀವಿ। ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಅದರಿಂದ ಎಲ್ಲ ಹಲವಾರು ಜಾತಿಗಳು ಈ ಅವಕಾಶಗಳನ್ನು ಪಡೆದು ನಾವು ವಂಚಿತರಾಗಿದ್ದೀವಿ। ಆದ್ದರಿಂದ ಇನ್ನು ಇದ್ರ ಮುಂದೆ ನಾವು ಯಾವುದೇ ಸಣ್ಣ ಪುಟ್ಟ ನೌಕರಿಗಳನ್ನು ಆಸೆ ಪಡದೆ ಉದ್ಯಮಿದಾರರಾಗಿ ಉದ್ಯೋಗಗಳನ್ನು ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರ್ಕಾರದಲ್ಲಿ ನಾವು ಒಂದು ಪಾಲುಗಾರರಾಗಿ ಅಭಿವೃದ್ಧಿಯಲ್ಲಿ ಪಾಲುಗಾರರಾಗಬೇಕಂತ ನಾವು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ। ಈಗಾಗಲೇ ನಮ್ಮ ಛಲವಾದಿ ಸಮಾಜದ ಕೆಲವೊಂದು ಜನರು ಬೆರಳೆಣಿಕೆಯಷ್ಟು ಜನರು ಉದ್ಯಮಗಳನ್ನು ಪ್ರಾರಂಭಿಸಿದ್ದಾರೆ। ಅವರ ಆರ್ಥಿಕ ಪರಿಸ್ಥಿತಿಯು ತುಂಬ ಒಂದು ಶೋಚನೀಯವಾಗಿದೆ। ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಅಂತಂದರೆ ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ ಸುಮಾರು 500 ಕೋಟಿ ನಮ್ಮ ಛಲವಾದಿ ಸಮಾಜಕ್ಕೆ MSME ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮೀಸಲಿಡಬೇಕಂತೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯದ ಮಂತ್ರಿಮಂಡಲಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ। ಮುಖ್ಯವಾಗಿ ನಾವು ಛಲವಾದಿ ಸಮಾಜದವರು ನಾವು ಇದ್ರ ಮುಂದೆ ನಾವು ಇನ್ನು ಹೆಚ್ಚಿನ ಉದ್ಯೋಗಗಳನ್ನು ಮಾಡಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಹಾಗೂ ಮತ್ತು GST ಮುಖಾಂತರ ಟ್ಯಾಕ್ಸ್ ಕೊಡ್ತೀವಿ। ಈಗಾಗಲೇ ಡಿಕ್ಕಿ ಅಂತ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಕ್ಕಿ ಅಂತ ಒಂದು ಸ್ಥಾಪನೆ ಆಗಿದೆ, ದಲಿತ್ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಅಂತ। ಇದು ತಮಗೂ ತಿಳಿದಿರೋ ವಿಷಯವಾಗಿದೆ। ಅವರು ಈಗಾಗಲೇ ಸಾವಿರಾರು ಕೋಟಿಯಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಸಾಕಷ್ಟು ಉದಾಹರಣೆ ಇದೆ। ಆ ಒಂದು ಉದ್ದೇಶದಿಂದ ನಮ್ಮ ಛಲವಾದಿ ಸಮುದಾಯವು ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಹಾಗೂ ಸರ್ಕಾರಕ್ಕೆ ಭಾರವಾಗದೆ ನಾವೇ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಹುಡುಕೊಂಡಿದ್ದೀವಿ। ಆ ಒಂದು ಉದ್ದೇಶದಿಂದ ಇವತ್ತು ಬರುವ 25-26ನೇ ಸಾಲಿನ ಬಜೆಟಿನಲ್ಲಿ SCPP ಅಂದರೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಏನೊಂದು ದುಡ್ಡಿದೆ, ಆ ದುಡ್ಡಿನಲ್ಲಿ ಒಂದು 500 ಕೋಟಿ ನಮ್ಮ ಜನಾಂಗಕ್ಕೆ ಒಂದು MSME ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟುಕರೆಂದು ಮೀಸಲಿಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ। ಬಜೆಟಿನಲ್ಲಿ 500 ಕೋಟಿ ರೂಪಾಯಿ, ಯಾಕಂತಂದರೆ ಒಂದ್ಸಲ ನೀವು ನಮಗೆ ಬಜೆಟ್ ಮುಖಾಂತರ ಕೊಡ್ರಿ, ನಮ್ಮ ಅಭಿವೃದ್ಧಿ ನೋಡ್ರಿ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಮಾಡ್ತೀವಿ। ಯಾಕಂದರೆ ಈಗಾಗಲೇ ಡಿಕ್ಕಿ ಮುಖಾಂತರ ದಲಿತ್ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಮುಖಾಂತರ ಸಾಕಷ್ಟು ಸಾವಿರಾರು ಕೋಟಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ। ನಾವೇನು ನಮ್ಮ ಸಮಾಜನ ಅಭಿವೃದ್ಧಿ ಆಗಲಿ, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡಲಿ ಅಂತ ಉದ್ದೇಶದಿಂದ ನಾವು ಉದ್ಯೋಗಗಳನ್ನು ಪ್ರಾರಂಭ ಮಾಡಿದ್ದೇವೆ। ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉದ್ಯೋಗ ಪ್ರಾರಂಭ ಮಾಡಿ ನಮ್ಮ ಛಲವಾದಿ ಸಮೂಹನ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿಕೆಂದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ। ಆದ್ದರಿಂದ ಇದಕ್ಕೆ ಎಲ್ಲರೂ ತಾವು ಪತ್ರಿಕಾ ಬಂಧುಗಳವರು ಹಾಗೂ ಸರ್ಕಾರವು ನಮಗೆ ಪ್ರೋತ್ಸಾಹಿಸಿ ನಮ್ಮ ಸಮಾಜಕ್ಕೆ ಒಂದು ಸರ್ಕಾರಕ್ಕೆ ಒತ್ತು ಕೊಡಲು ಆ ಥರ ಒಂದು ಸರ್ಕಾರಕ್ಕೆ ತಾವು ಒಂದು ಸೂಚನೆ ಕೊಡ್ತೀರಿ ತಮ್ಮ ಬರವಣಿಗೆ ಮುಖಾಂತರ ಅಂತ ಕೇಳಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಂಡಿದ್ದೇನೆ। 2025-26च्या अर्थसंकल्पीय अधिवेशनात कर्नाटक राज्यातील अनुसूचित जातींपैकी सर्वाधिक गरीब, आर्थिकदृष्ट्या अत्यंत हलाखीची परिस्थिती असलेल्या आणि संख्येने सर्वाधिक असलेल्या छलवादी समाजासाठी विशेष अनुदान जाहीर करावे अशी त्यांनी सरकारकडे मागणी केली। विनोद कोलकार, KMM मराठी, बेळगाव।